ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಸ್ಟುಡಿಯೋ. ದೇವಸ್ಥಾನದ ಒಳಗಡೆಯಿಂದ ಇವತ್ತು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಇರುವಂಥದ್ದು ಗುಡಿಚೆಟ್ಲು ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ. ಸೊ ಇಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ. ಸೊ ಬನ್ನಿ ಎಲ್ಲ ನಿಮಗೆ ಕವರೇಜ್ ನೋಡ್ತೀನಿ. ನೋಡಿ ಸ್ನೇಹಿತರೆ, ಇದೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ, ಗುಡಿಚೆಟ್ಲು, ಬಾಗಲೂರು, ತಮಿಳುನಾಡು ಭಾಗದಲ್ಲಿರುವಂಥದ್ದು. ಸೊ ಇದು ಧ್ವಜಸ್ತಂಭ. ಹಾಗೆ ಈ ಕಡೆ ನೋಡ್ತಾ ಇರ್ಬೋದು ನೀವು, ರಾಜಗೋಪುರ ಹೊರಗಡೆಯಿಂದ ನೋಡ್ತೀನಿ ಕ್ಲಿಯರ್ ಆಗಿ. ನೋಡಿ ಸ್ನೇಹಿತರೆ, ಇದು ಗರುಡಗಂಬ, ನಂತರ ರಾಜಗೋಪುರ, ಗಣೇಶನ ದೇವಸ್ಥಾನ, ಆಮೇಲೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನೋಡಿ ಸ್ನೇಹಿತರೆ, ಇದು ಗಣೇಶನದ್ದು. ಗಣೇಶನ ದರ್ಶನ ಮಾಡ್ಕೊಳ್ಳಿ, ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಸೊ ಈಗ ನಾವು ರಾಜರ ಮನೆ ಹತ್ರ ಹೋಗ್ತಾ ಇದೀವಿ. ಅಂದ್ರೆ ಹಿಂದಿನ ಕಾಲದಿಂದ ಬಂದಿರೋಂಥ ಒಂದು ಪದ್ಧತಿ ಅದು. ಸೊ ಆ ಪದ್ಧತಿಯಲ್ಲಿ ದೇವಾಲಯದ ಅರ್ಚಕರು ರಾಜರ ಮನೆಗೆ ಹೋಗಿ ಸೊ ಅಲ್ಲಿ ಒಂದಷ್ಟು ಕರ್ತವ್ಯಗಳಿದೆ, ಅಂದ್ರೆ ಪೂಜೆಗಳು ಎಲ್ಲ ಮಾಡುವಂಥದ್ದು. ಸೊ ಅದು ಮುಗಿಸ್ಕೊಂಡು ಮತ್ತೆ ಅವರ ಮನೆಯಿಂದ ಅವರನ್ನ ದೇವಸ್ಥಾನಕ್ಕೆ ಕರ್ಕೊಬರುವಂಥದ್ದು. ಸೊ ಬಂದು ನಂತರ ದೇವರನ್ನ ಎತ್ಕೊಂಡು ಹೋಗಿ ರಥದಲ್ಲಿ ಕೂರಿಸುವಂಥದ್ದು. ಓಕೆನಾ ಸ್ನೇಹಿತರೆ, ಇದೆ ರಾಜರ ಒಂದು ಮನೆ, ಹಳೆಯ ಮನೆ. ಸೊ ಪುರಾತನದ್ದು. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಇಲ್ಲಿ ಪೂಜೆಗಳೆಲ್ಲ ನಡೀತಿದೆ. ರಾಜಮನೆತನದವರು, ಚಕ್ರರಾಜ ಅವರು, ಅವರ ಧರ್ಮಪತ್ನಿ, ಅವರ ಸಹೋದರ, ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿದ್ದಾರೆ. ನಿರ್ವಹಿಸ್ತಾ ಇರುವಂಥದ್ದು ಇದು ರಾಜರ ಮನೆ, ಆ ಕಾಲದ ಒಂದು ಮನೆ. ಪೂಜೆಗಳೆಲ್ಲ ಈಗ ಮುಗಿತು. ಇಲ್ಲಿಂದ ಕಳಶನ ಎತ್ಕೊಂಡು ದೇವಸ್ಥಾನಕ್ಕೆ ಬರುವಂಥದ್ದು. ಇನ್ನು ಓಕೆ ಸ್ನೇಹಿತರೆ, ಈಗ ರಾಜರ ಮನೆಯಿಂದ ದೇವಸ್ಥಾನದ ಕಡೆ ಹೊರಟಿದ್ದಾಯ್ತು. ಸೊ ಹಿಂದೆ ಏನು ನೋಡ್ತೀವಿ ರಾಜರ ಮನೆ, ಮುಂದೆ ಇಲ್ಲೇ ದೇವಸ್ಥಾನ ಇರುವಂಥದ್ದು. ಸೊ ಈಗ ಕಳಶಗಳನ್ನೆಲ್ಲ ಎತ್ಕೊಂಡೋಗಿ ತೇರಿನ ಮುಂದೆ ಇಟ್ಟು ಹೋಮ ನಡೆಯುತ್ತೆ. ಹೋಮದ ನಂತರ ದೇವರನ್ನ ಎತ್ಕೊಬಂದು ತೇರಲ್ಲಿ ಇಟ್ಟು ಸೊ ಅಲ್ಲಿಂದ ಮತ್ತೆ ರಥೋತ್ಸವ ಶುರುವಾಗುತ್ತೆ. ಬನ್ನಿ ಮುಂದೆ ಏನೆಲ್ಲ ನಡೆಯುತ್ತೆ ನೋಡ್ತೀನಿ.
ಇಲ್ಲಿ ಇನ್ನು ಇದು ಹೋಮ ಶುರು ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ತೇರು ಇಲ್ಲಿದೆ ನೋಡಿ. ಸೊ ಈ ಕಡೆ ತೇರು, ಸೊ ಅಂಗಡಿ ಮುಂಗಟ್ಟುಗಳು ಎಲ್ಲ ರೆಡಿ ಆಗಿದೆ. ಒಂದಷ್ಟು ಜನ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಆ ಕಡೆ ಅನ್ನದಾನ ಇರುತ್ತೆ. ಈಗ ಅನ್ನದಾನದ ಒಂದು ಜಾಗನ ನಾನು ನೋಡ್ಸ್ಕೊಡ್ತೀನಿ ಬನ್ನಿ. ಇದು ರೆಗ್ಯುಲರ್ ಆಗಿ ಅನ್ನಪ್ರಸಾದ ವಿತರಣೆ ಮಾಡುವಂತ ಸ್ಥಳ. ನಿತ್ಯ ಅನ್ನದಾನ ಇರುತ್ತೆ. ನಿತ್ಯ ಅನ್ನದಾನ ಆಗುವಂತ ಒಂದು ಸ್ಥಳ ಇದು. ಶಾಶ್ವತ ಅನ್ನದಾನ ಸೇವೆ ಮಾಡಬೇಕು ಅಂದ್ರೆ 5,000 ಕೊಟ್ಟು ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲಿ ಎಲ್ಲ ಅನ್ನಪ್ರಸಾದನ ಸೇವನೆ ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ಸ್ಪೆಷಲ್ ಪ್ಲೇಸ್ಗೆ ಹೋಗೋಣ. ಸೊ ಇದು ಬಂದು ದೇವಸ್ಥಾನದ ಚೌಟ್ರಿ. ಸೊ ಇದು ಹಳೆ ಚೌಟ್ರಿ, ಚಿಕ್ಕದು. ಸೊ ಇದು ಹೊಸದಾಗಿ ನಿರ್ಮಾಣ ಆಗಿರುವಂತ ಒಂದು ಚೌಟ್ರಿ, ದೊಡ್ಡ ಚೌಟ್ರಿ ಇದು. ಸೊ ಈ ಕಡೆ ಇಲ್ಲೇನು ಪೆಂಡಾಲ್ ನೋಡ್ತಾ ಇದ್ದಾರೆ, ಇದು ಕಂಪ್ಲೀಟ್ ಆಗಿ ಅನ್ನದಾನಕ್ಕೆ ರೆಡಿ ಮಾಡಿರುವಂಥದ್ದು. ಇಲ್ಲಿ ಒಮ್ಮೆಗೆ 500 ಜನ ಕುತ್ಕೊಂಡು ಊಟ ಮಾಡ್ಬೋದು. ಮನೆ ಒಳಗಡೆ ಹೋಗಿ ನೋಡೋಣ. ಪ್ರಸಾದ ಎಲ್ಲ ರೆಡಿ ಆಗ್ತಾ ಇದೆ ಅನ್ನದಾನಕ್ಕೆ. ನೋಡಿ ಸ್ನೇಹಿತರೆ, ಈಗ ದೇವರನ್ನೆಲ್ಲ ಇಟ್ಕೊಬಂದು ರಥದ ಮುಂದೆ ಇಟ್ಟು ಎಲ್ಲ ಹೋಮ ನಡೆಸ್ತಾ ಇದ್ದಾರೆ. ಹೋಮ ಎಲ್ಲ ಮುಗಿದ ನಂತರ ದೇವರನ್ನ ರಥದಲ್ಲಿ ಕೂರಿಸ್ತಾರೆ. ಸಮಯದಲ್ಲಿ ನೋಡ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ನೋಡಿ ಬೇಗ ನಡೀತಾ ಇದೆ, ಬನ್ನಿ ನೋಡ್ತೀನಿ. ನೋಡಿ ಸ್ನೇಹಿತರೆ, ಪೂರ್ತಿ ಇಲ್ಲಿ ಅನ್ನ ಪ್ರಸಾದ ನಡೀತಾ ಇದೆ. ಸೊ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಅಂಗಡಿಗಳೆಲ್ಲ ಇಲ್ಲೆಲ್ಲ ಸೆಟ್ ಮಾಡಿದ್ದಾರೆ. ಆಟ ಸಾಮಾನುಗಳು, ತಿಂಡಿಗಳು, ಜಾತ್ರೆ ಏನೆಲ್ಲ ಇರಬೇಕು ಎಲ್ಲ ಇದಾವೆ. ಇಂಥದ್ದೆಲ್ಲ ಜಾತ್ರೆಗಳು ನಮ್ಮ ಬೆಂಗಳೂರಲ್ಲಿ ನಡೆಯೋದು ತುಂಬಾ ಕಡಿಮೆ. ನೋಡಿದ್ರು ಈ ರೀತಿ ಜನ ಸೇರೋದು ಒಂದು ರಥೋತ್ಸವಕ್ಕೆ ಕೆಲವೊಂದಲ್ಲಿ ಮಾತ್ರನೇ. ಇದೇ ದೇವರನ್ನ ರಥದಲ್ಲಿ ಕೂರಿಸುವಂಥದ್ದು. ಸೊ ಆಲ್ಮೋಸ್ಟ್ ಮುಗೀತು. ಇನ್ನು ಈಗ ಸಮಯ 12:30, 12:40ಕ್ಕೆ ರಥೋತ್ಸವ ಶುರುವಾಗುವಂಥದ್ದು. ದೇವರನ್ನ ಈಗ ತೇರಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ತಿಮ್ಮರಾಯ ಸ್ವಾಮಿ ನೋಡಿ, ಇಲ್ಲಿರುವಂತದ್ದು ಆಂಜನೇಯ ಸ್ವಾಮಿದು.
ಜನ ಸಾಗರ ನೋಡಿ ಸ್ನೇಹಿತರೆ ಯಾವ ರೀತಿ ಇದಾರೆ. ಓಕೆ ನೋಡಿದ್ರೆ ಸ್ನೇಹಿತರೆ, ಸೊ ಇಷ್ಟಿಗೆ ರಥೋತ್ಸವ ಮುಗೀತು. ಸೊ ಇನ್ನು ಜಾತ್ರೆ ನಡೀತಾ ಇರತ್ತೆ. ಸೊ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡೋಣ. ಸೊ ಇಷ್ಟೊತ್ತು ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಮತ್ತೆ ಭೇಟಿ ಆಗೋಣ. ಸಿ ಯು, ಟಾಟಾ, ಬಾಯ್ ಬಾಯ್.